ಇವಾಗ ಮಂಜುನಾಥ್ ಅವರು ನಮ್ಮ ಹತ್ರ ಫಸ್ಟ್ ಬಂದರು. ಅವ್ರು ಆ್ಯಕ್ಚುಲಿ ಅವ್ರ ಕೆಲಸ ಟೈಲರಿಂಗ್, ಅಂದರೆ ಅವ್ರ ಕೈ ಎಲ್ಲ ರೀತಿಯಲ್ಲಿ ತಿರುಗಿಸ್ಬೇಕಾಗತ್ತೆ, ಪದಾರ್ಥಗಳ ಅಳತೆಗಳು ತೊಗೋಬೇಕಾಗತ್ತೆ, ಎಲ್ಲ ರೀತಿಯಾದ ಮೂಮೆಂಟ್ ಬೇಕಾಗಿತ್ತು. ಸೊ ಅವ್ರಿಗೆ ಇದು ತಿರ್ಗಿಸ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಎಡಗೈ ಬಲಗೈ ಎರಡು ಕೈ ಯೂಸ್ ಮಾಡಬೇಕು, ಒಂದು ಕೈ ಇಲ್ಲ ಅಂದ್ರೆ ನಮ್ಮ ಕೆಲಸ ನಡೆಯೋಲ್ಲ. ಈ ಲೆವೆಲ್ಗೆ ಈ ಟರ್ನ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಲೆಫ್ಟ್ ಹ್ಯಾಂಡ್. ನಾವು ಅದಕ್ಕೆ ಅವಾಗ ಎಕ್ಸ್ರೇ ಮಾಡಿಸ್ತೀವಿ, ಅವ್ರಿಗೆ CT ಮಾಡಿಸ್ತೀವಿ, ಮತ್ತು ಅದು ಕರೆಕ್ಟಿವ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕಾಯ್ತು. ಯಾಕೆಂದರೆ ಮೂಳೆಗಳು ಬೇರೆ ಬೇರೆ ಪೊಸಿಷನ್ಲೇ ಕೂಡ್ಬಿಟ್ಟಿದ್ವು. ಅದನ್ನು ಕೂಡಿದಾಗ ಅವ್ರಿಗೆ ತಿಳಿಸ್ಬೇಕಾಯ್ತು ಇದು ಹೀಗಿದೆ, ಈ ಪೊಸಿಷನ್ಲೇ ವಾಪಸ್ ಅದನ್ನು ನಾವು ಮುರಿದು ಕರೆಕ್ಟ್ ಪೊಸಿಷನ್ಲೇ ಕೂರಿಸ್ಬೋದು ಅಂತ. ಬಟ್ ಅದನ್ನು ಕೂರ್ಸೋಕ್ಕೂ ಇದುವರೆಗಾಗಿ ನಾವು ಮುಂಚೆ ಅಂದರೆ ಒಂದು ಅಂದಾಜು ಮೇಲೆ ಈ ರೀತಿಯಾಗಿ ಸ್ಕ್ಯಾನ್ ನೋಡಿ ಈ ಜಾಗದಲ್ಲೇ ಕಟ್ ಮಾಡಿದ್ರೆ ಅದು ವಾಪಸ್ ಆ ಜಾಗದಲ್ಲೇ ಕೂರುತ್ತೆ ಅಂತ ಅನ್ಕೋತಾ ಇದ್ದದ್ದು. ಬಟ್ ಇವಾಗ ಈ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಈ ಪೇಷಂಟ್ ಸ್ಪೆಸಿಫಿಕ್ ಗೈಡ್ಸ್, ಅಂದರೆ ಪೇಷಂಟಿಗೆ ತಕ್ಕಂತೆ ಒಂದು ಗೈಡ್ಸ್ ಮಾಡಿ ಆ ಜಾಗದಲ್ಲಿ ಎಲ್ಲಿ ಫ್ರ್ಯಾಕ್ಚರ್ ಆಗಿತ್ತು ಅಲ್ಲೇ ಕೂಡಿಸಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಅವ್ರಿಗೆ ತಿಳಿಸ್ತೀವಿ ನಾವು. ಆಮೇಲೆ ಮತ್ತೆ ಅವರು ಇಲ್ಲ ಇದನ್ನು 3D ಎಲಿಮೆಂಟ್ ಮಾಡಿಸೋಣ, ಮಾಡಿಸಾದ್ಮೇಲೆ ಅದು ಬಹಳ ಹೊಸ ಟೆಕ್ನಾಲಜೀಸು, ಅದರಿಂದ ಚೆನ್ನಾಗಾಗುತ್ತೆ ಅಂತಂದು ಹೇಳಿದ ಮೇಲೆ ಅದಕ್ಕೆ ನಾನು ಒಪ್ಕೊಂಡೆ. ಇದನ್ನು ಮಾಡಿಸಿ ಅವ್ರಿಗೆ ಆಪ್ರೇಷನ್ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆ ಕೈ ತಿರುಗೋ ಹಾಗೆ ಮಾಡಿದ್ದೀವಿ ಇವಾಗ. ಸೊ ನಾವು ಇವಾಗ ಅವ್ರದ್ದು CT ಸ್ಕ್ಯಾನ್ ಮಾಡಿಸಿ ಒಂದು 3D ಮಾಡೆಲ್ ಮಾಡಿಸ್ತೀವಿ. ನಾರ್ಮಲ್ ಆಗಿರೋ ಏಟಾಗಿರೋ ಜಾಗನೂ ಮತ್ತು ನಾರ್ಮಲ್ ಆಗಿರೋ ಇದು ಏಟಾಗಿರೋ ಜಾಗ ಈ ರೀತಿಯಾಗಿ ಫ್ರ್ಯಾಕ್ಚರ್ಗಳಿದ್ವು, ಅದು ಸ್ಮೂತಾಗಿ ಇವೆಲ್ಲ ಸ್ಮೂತಾಗಿ ಜಾಯ್ನ್ ಆಗಬೇಕು. ಸೊ ಬಟ್ ಇದನ್ನು ಒಂದ್ಸಲ ಇದು ಕೂಡ್ಕೊಂಡ್ಮೇಲೆ ನಮಗೆ ಇದು ಈ ಫ್ರ್ಯಾಕ್ಚರ್ ಲೈನ್ ಕಾಣಿಸೋದಿಲ್ಲ, 3 ತಿಂಗಳಾದಮೇಲೆ ಇದೆಲ್ಲ ಈ ಥರ ಇರೋದಿಲ್ಲ. ಬಟ್ CT ಸ್ಕ್ಯಾನ್ ಮಾಡಿಸಿದಾಗ ನಮ್ಗೆ ಐಡಿಯಾ ಬರುತ್ತೆ ಯಾವ ಜಾಗದಲ್ಲೇ ಇದಾಗುತ್ತೆ ಅಂತ. ಇಷ್ಟು ಕ್ಲೀನಾಗಿ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಗೊತ್ತಾಗಲ್ಲ. ಸೊ ಈ ರೀತಿಯಾಗಿ ಒಂದು ಮಾಡೆಲ್ ಮಾಡಿಸ್ತೀವಿ. ಮತ್ತು ಇದನ್ನು ವಾಪಸ್ಸು ನಾರ್ಮಲ್ ಸೈಡ್ ಅವ್ರದ್ದು ಆಪೋಸಿಟ್ ಸೈಡ್ದು ರಿಸ್ಟ್ ಎರಡೂ ಕೈದು CT ಸ್ಕ್ಯಾನ್ ಮಾಡಿಸಿ ಇದನ್ನೆಲ್ಲ ಸಬ್ಟ್ರ್ಯಾಕ್ಟ್ ಮಾಡಿ ಹೀಗೆ ಕಾಣಿಸುತ್ತೆ. ಸೊ ಇಷ್ಟು ಜಾಗಗಳು ಸ್ಮೂತಾಗಿ ಕಾಣಿಸ್ಬೇಕು ನಮಗೆ. ಸೊ ಈ ಸ್ಮೂತ್ ಮಾಡಬೇಕು ನಾವು ಆಪ್ರೇಷನ್ ಮಾಡಿ. ಎಲ್ಲಿ ಕಟ್ ಮಾಡಬೇಕು ಅಂತ ಮಾಡಲಿಕ್ಕೆ ಈ ರೀತಿಯಾದ ಜಿಗ್ಸ್ ಬರುತ್ತೆ ನಮಗೆ, ಕಟ್ಟಿಂಗ್ ಗೈಡ್ಸ್ ಅಂತ ಹೇಳ್ತೀವಿ. ಸೊ ನಾವು ಇದನ್ನು ಹೀಗಿಟ್ಟು ಇದರಿಂದ ಶಾರ್ಪ್ ಆಗಿರೋ ಡ್ರಿಲ್ ಯೂಸ್ ಮಾಡಿ ಇಲ್ಲಿ ಯೂಸ್ ಮಾಡಿ ಈ ಜಾಗದಲ್ಲೇ ಫಸ್ಟ್ ಕಟ್ ಮಾಡ್ತೀವಿ. ಮತ್ತೊಂದು ಹೀಗೊಂದು ಇನ್ನೊಂದು ಗೈಡ್ ಉಪಯೋಗಿಸಿ ಇವಾಗ ಇಲ್ಲಿಂದ ಈ ಡೈರೆಕ್ಷನಲ್ಲೇ ಗೈಡ್ಸ್ ತೊಗೊಂಡು ಇಲ್ಲಿ ಕಟ್ ಮಾಡ್ತೀವಿ. ಇನ್ನೊಂದು ಇಲ್ಲಿಟ್ಟು ಈ ಜಾಗದಲ್ಲಿ ಬಿಟ್ವೀನ್ ಈ ಬೋನ್ಗೂ ಮಧ್ಯದಲ್ಲೇ ಇಲ್ಲಿ ಕಟ್ ಮಾಡಲಿಕ್ಕೆ. ಸೊ ಈ ರೀತಿಯಾದ ಪೇಷಂಟ್ ಅವರಿಗೆ ಸ್ಪೆಸಿಫಿಕ್ ಆಗಿರೋ ಗೈಡ್ಸ್ ಇದನ್ನು ಮಾಡೋದು ನಾವು. ಇದನ್ನು ಮಾಡಿದ್ಮೇಲೆ ಇಷ್ಟು ಪೀಸ್ ಆಗುತ್ತೆ. ಇಷ್ಟು ಪೀಸ್ ಆದಮೇಲೆ ಇದನ್ನು ನಾವು ಕರೆಕ್ಟ್ ಪೊಸಿಷನ್ಲಿ ಕೂರಿಸ್ಬೇಕಾಗತ್ತೆ. ಸೊ ಆವಾಗ ಕೂರಿಸಿದಾಗ ಈ ರೀತಿಯಾಗಿ ಒಂದು ಸ್ಮೂತ್ ಸರ್ಫೇಸ್ ಬರುತ್ತೆ. ಇದು ಈ ಫ್ರ್ಯಾಗ್ಮೆಂಟು ಹೀಗೆ ಕೂರಿಸಿದಾಗ ಇನ್ನೊಂದು ಚಿಕ್ಕದೊಂದು ಫ್ರ್ಯಾಗ್ಮೆಂಟ್ ಈ ಕಡೆ ಬರುತ್ತೆ. ಸೊ ಇಷ್ಟನ್ನು ನಾವು ಹಿಡಿದು ಕೊನೆಗೆ ಪ್ಲೇಟ್ ಮತ್ತು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿದಾಗ ಈ ಜಾಯಿಂಟ್ ಎಲ್ಲ ಸ್ಮೂತ್ ಆದಾಗ ಅವ್ರಿಗೆ ಈ ತಿರುಗೋ ಮೂಮೆಂಟು ಮತ್ತು ಮೇಲೆ ಕೆಳಗೆ ಮಾಡುವಂಥ ಮೂಮೆಂಟ್ ಸಾಧ್ಯ ಇರುತ್ತೆ. ಇಷ್ಟು ಅಕ್ಯುರಸಿ ಇಲ್ಲ, ಯಾಕೆಂದರೆ ಇಷ್ಟು ಚಿಕ್ಕ ಬೋನು ಇದು ಹಾರ್ಡ್ಲಿ ನಿಮಗೆ ಇದು 2 ಸೆಂಟಿಮೀಟ್ರೂ ಇರೋದಿಲ್ಲ. ಈ ಬೋನು ಥಿಕ್ನೆಸ್ ನೋಡಿದ್ರೆ 1 ಸೆಂಟಿಮೀಟರ್ ಇರ್ಬೋದು. ಸೊ ಇಷ್ಟು ಅಕ್ಯುರಸಿಲಿ ಕಟ್ ಮಾಡಿ ಅದನ್ನು ವಾಪಸ್ ಮಾಡಲಿಕ್ಕೆ ಈ ರೀತಿಯಾದ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಭಾಳ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅವ್ರು ಮುಂಚೆ ಅಷ್ಟು ತಿರುಗಿಸ್ಲಿಕ್ಕೆ ಇದಕ್ಕೆಲ್ಲ ಪೇಷಂಟ್ಸ್ ಇವಾಗ ಭಾಳ ಖುಷಿಯಾಗಿ ಅವ್ರ ಮೂಮೆಂಟ್ಗಳು ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಇನ್ ಇಂಡಿಯಾ. ಹೊರಗಡೆ ಸುಮಾರು ಕಡೆ ಉಪಯೋಗಿಸ್ತಾ ಇದ್ರು, ಬಟ್ ಕೈಯಲ್ಲೇ ಮಾಡೋದು ಭಾಳ ಕಮ್ಮಿ. ಅಂದರೆ ಇವಾಗ ಬೆಲ್ಜಿಯಮ್ US ಅಲ್ಲೆಲ್ಲ ಇದು ಯೂಸ್ ಮಾಡೋರು. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಇದು ಅಫೋರ್ಡಬಲ್ ಕಾಸ್ಟಲ್ಲೇ ಮಾಡೋವಂಥ ಸಾಧ್ಯತೆಗಳಿದೆ, ನಾವು ಮಾಡಿದ್ದೀವಿ. ಆಮೇಲೆ ಅಪೋಲೋ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ಓವರ್ತಿನ್ ಚೆನ್ನಾಗೇ ಟ್ರೀಟ್ಮೆಂಟ್ ಮಾಡಿದರು. ಎಲ್ಲ ಸಿಬ್ಬಂದಿಗಳು ಸಹ ಎಲ್ಲ ಭಾಳ ಚೆನ್ನಾಗೇ ಮಾಡಿದರು. ಪ್ರತಿಯೊಂದು ನರ್ಸಸ್ ಸಹ ಆಗಲಿ, ಪ್ರತಿಯೊಂದು ಬಾಯ್ಸ್ ಆಗಲಿ ಎಲ್ಲರನ್ನೂ ಚೆನ್ನಾಗೇ ನೋಡ್ಕೊಂಡು